ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಆತನ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಧರ್ಮ ಉಪದೇಶ ಕಾಂಡ 4ನೇ ಅಧ್ಯಾಯ 31ನೇ ವಚನ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಎಷ್ಟು ಜನರು ಈ ಮುಂಚಾದ ಸಮಯದಲ್ಲಿ ದೇವರು ವಾಗ್ದಾನ ಕೇಳ್ತಾ ಇದ್ರು ಪ್ರಿಯರೇ. ನಿಜವಾಗ್ಲೂ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತ ನೆರವೇರಿಸುವಂತ ದೇವರು ಪ್ರಿಯರೇ. ಆಮೇನ್. ಇಲ್ಲಿ ಮೋಶೆ ಪ್ರವಾದಿಯು ತನ್ನ ಜನರಿಗೆ ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ರೆ, ನಿಮ್ಮನ್ನು ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಮಾತಿಗೆ ಕಿವಿಗೊಡಿರಿ. ನಿಮ್ಮ ದೇವರಾದ ಯೆಹೋವನು ಆತನು ಕನಿಕರವುಳ್ಳಂತ ದೇವರು, ಆದುದರಿಂದ ಆತನು ಅಲಕ್ಷ್ಯ ಮಾಡುವುದಿಲ್ಲ, ನಿಮ್ಮನ್ನು ನಾಶನಕ್ಕೆ ಬಿಡುವುದೇ ಇಲ್ಲ ಎಂಬುದಾಗಿ ಪ್ರೇರೆ. ಆಮೇನ್. ಪ್ರೇರೆ, ಇಲ್ಲಿ ದೇವರು ಇಸ್ರಾಯೇಲ್ ಜನರ ಯಾವ ರೀತಿಯಾಗಿ ದೇವರು ಆಶೀರ್ವದಿಸಿದ್ರು ಅದೇ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಿಮ್ಮನ್ನು ದೇವರು ಆಶೀರ್ವದಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಪ್ರೇರೆ. ಎಷ್ಟು ದಿನಮಾನಗಳೆಲ್ಲ ನಾವು ದೇವರಿಗೆ ವಿರೋಧವಾಗಿ ಎಷ್ಟೇ ಒಂದು ಪಾಪಗಳು ಮಾಡಿ ಎಷ್ಟೇ ಒಂದು ವಿರೋಧವಾಗಿ ನಾವು ಜೀವಿಸಿರ್ಬೋದು ಪ್ರೇರೆ. ಆದ್ರೆ ನಾವು ಯಾವ ವಿಷಯದಲ್ಲಿ ನಾವು ಭಯ ಪಡಬಾರ್ದು. ಯಾಕಂದ್ರೆ ನಮ್ಮನ್ನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ನಾವು ತಿರುಗಿಕೊಂಡು ದೇವರ ಮಾತುಗಳನ್ನ ನಾವು ಸ್ವೀಕಾರ ಮಾಡಿಕೊಂಡು ಆತನ ಮಾತಿಗೆ ನಾವು ಕಿವಿಗೊಟ್ಟು ನಡೆದರೆ ದೇವರು ನಮ್ಮ ಜೀವಿತದಲ್ಲಿ ಆತನು ಅದ್ಭುತ ರೀತಿಯಾಗಿ ಆಶೀರ್ವದಿಸುವಂತ ದೇವರು. ಆತನು ಕನಿಕರವುಳ್ಳ ದೇವರಾದ್ದರಿಂದ ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಮ್ಮನ್ನು ನಾಶನಕ್ಕೆ ಬಿಡುವುದಿಲ್ಲ. ನಾವು ದೇವರ ವಿರುದ್ಧ ಜೀವಿಸಿದರು, ನಮಗೆ ಒಂದು ನಾಶನ ಹೋಗ್ತೇವೆ, ನಮಗೆ ಯಾರು ನೋಡ್ತಾರೆ, ನಮಗೆ ಇಂಥ ಪಾಪ ಜೀವಿತಲ್ಲಿದೆ ಅಂತೇಳಿ ನೀವು ಭಯ ಪಡ್ತಾ ಇದ್ದಿರ್ಬೋದು ಪ್ರೇರೆ. ಆದ್ರೆ ದೇವರು ಆತನು ಕನಿಕರವುಳ್ಳಂತ ದೇವರು, ಆತನು ಪಾಪಿಗಳಿಗೋಸ್ಕರವಾಗಿ ಹುಡುಕಿ ಬಂದಂತ ದೇವರು. ಆತನು ನಮ್ಮನ್ನು ಅಲಕ್ಷ್ಯ ಮಾಡುವುದೇ ಇಲ್ಲ, ಆತ ನಮ್ಮ ನಾಶನಕ್ಕೆ ಗುರಿಪಡಿಸುವುದಿಲ್ಲ. ಆತ ನಮ್ಮನ್ನು ಕನಿಕರಿಸುವಂತ ದೇವರು. ಆತನು ಪ್ರತಿಯೊಂದು ಪರಿಸ್ಥಿತಿಯಲ್ಲ ಇದ್ದಂತ ನಮ್ಮ ಜೀವಿತವನ್ನು ಆತನು ಬಿಡಿಸುವಂತ ದೇವರು. ಆತ ನಮ್ಮ ಜೀವಿತನು ಒಂದು ನಾಶನಕ್ಕೆ ಹೋಗೋದಕ್ಕೆ ಬಿಡುವುದಿಲ್ಲ ಪ್ರೇರೆ. ಯಾಕಂದ್ರೆ ಆತ ನಮ್ಮನ್ನು ಪ್ರೀತಿ ಮಾಡುವಂತ ದೇವರು, ಆತ ನಮ್ಮನ್ನು ಕನಿಕರಿಸುವಂತ ದೇವರು, ಆತನು ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವರು ಪ್ರೇರೆ. ನಾವ್ ಎಂತ ಪರಿಸ್ಥಿತಿಲಿ ಇರ್ಲಿ, ನಮ್ಮ ಜೀವಿತವನ್ನು ಯಾವ್ದಕ್ ಬರಲ್ಲ ಅಂತ ಜೀವಿತದಲ್ಲಿ ಜೀವಿಸ್ಲಿ, ನಾವು ಎಲ್ಲರ ಮುಂದೆ ನಾವು ಅವಮಾನ ಸ್ಥಿತಿಲಿ ಇದ್ದಂತ ಜೀವಿತದಲ್ಲಿ ಜೀವಿಸ್ಲಿ. ಆದ್ರೆ ಮುಂಚಾನೆ ಸಮಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ಇಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ದೇವರು ಆಶೀರ್ವದಿಸಿದರೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಆತನು ಕನಿಕರವುಳ್ಳ ದೇವರಾದ್ದರಿಂದಲೇ ಅವರನ್ನು ನಾಶನಕ್ಕೆ ಗುರಿಪಡಿಸಿಲ್ಲ ಪ್ರೇರೆ. ಆತನು ಮರೆತು ಹೋಗಿಲ್ಲ ಪ್ರೇರೆ. ಅವರನ್ನು ಮಮತೆಯಿಂದ ಕರೆದು ಅವರನ್ನು ಪ್ರೀತಿ ಮಾಡಿದಂತ ದೇವರು. ಆತನು ಅವರ ಕನಿಕರದಿಂದ ಅವ್ರನ್ನ ಆಶೀರ್ವದಿಸಿದಂತ ದೇವರು. ಈ ಮುಂಚಾನೆ ಸಮಯದಲ್ಲಿ ಆತ ನಮ್ಮನ್ನು ತೊರೆದು ಬಿಡುವಂತ ದೇವರಲ್ಲ, ಆತ ನಮ್ಮನ್ನು ಮರೆತು ಹೋಗುವಂತ ದೇವರಲ್ಲ, ಆತ ನಮ್ಮನ್ನು ಬಿಟ್ಟು ಬಿಡುವಂತ ದೇವರಲ್ಲ ಪ್ರೇರೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಗಳಿಯಲ್ಲಿ ಆತ ನಮ್ಮನ್ನು ಕನಿಕರದಿಂದ ನಮ್ಮ ನೋಡುವಂತ ದೇವ್ರ ಪ್ರೇರಿ. ಮುಂಚಾನೆ ಸಮಯದಲ್ಲಿ ಈ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತನ್ನು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರೇರಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದಾರಪ್ಪ. ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವರು, ನೀವು ಬಲಪಡಿಸುವಂತ ದೇವರು ಪಾಪ ತಂದೆ ದೇವ್ರಿ. ಮುಂಜಾನೆ ತಂದೆ ನೀವು ಯಾವ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ತಂದೆ ನೀವು ವಾಗ್ದಾನ ಮೂಲಕವಾಗಿ ಮಾತಾಡಿರೋ ಅದೇ ರೀತಿ ಈ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ. ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಮಾತಾಡಿರಪ್ಪ. ನೀವು ಕನಿಕರ ಉಳ್ಳಂತ ದೇವರಾದುದರಿಂದಲೇ ನೀವು ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನೀವು
ನೀವು ನಮ್ಮ ನಾಶನಕ್ಕೆ ಗುರಿಪಡಿಸುವುದೇ ಇಲ್ಲಪ್ಪ ಅಂತೇಳಿ ಎಷ್ಟು ಜನ ನಂಬಿ ವಿಶ್ವಾಸ ಮಾಡಿ ತಂದೆ ಈ ವಾಗ್ದಾನ ಸ್ವೀಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ. ಅವ್ರ ಜೀವಿತದಲ್ಲಿ ಅವ್ರಿಗೆ ಯಾವ ಒಂದು ನಾಶನ ಹೋಗೋದ ಅವ್ರ ಪರಿಸ್ಥಿತಿ ಎಲ್ಲ ತಂದೆ ಎಲ್ಲವನ್ನು ಬಿಡುಗಡೆ ಮಾಡುವಂತ ದೇವರಪ್ಪ. ಅವ್ರಿಗೆ ನೀವು ಅಲಕ್ಷ್ಯ ಮಾಡುವುದಿಲ್ಲಪ್ಪ. ಅವರಿಗೆ ನೀವು ಕನಿಕರ ಉಳ್ಳಂತ ದೇವ್ರು, ನೀವು ಪ್ರೀತಿ ಮಾಡುವಂತ ದೇವ್ರು. ಅವ್ರ ಜೀವಿತದಲ್ಲಿದ್ದಂತೆ ಎಲ್ಲಾ ಪರಿಸ್ಥಿತಿಗಳಿಂದ ನೀವು ಬಿಡುಗಡೆ ಮಾಡುವಂತ ದೇವ್ರು. ಎಷ್ಟು ಜನರ ಕುಟುಂಬ ಸಮಸ್ಯೆಗಳು, ಅನಾರೋಗ್ಯ ಸ್ಥಿತಿಗಳು, ಒಂದು ಯಾವುದೋ ಒಂದು ಪರಿಸ್ಥಿತಿ ನೋಡಿ ಅವ್ರು ಭಯ ಪಡುವಂತ ಅವ್ರ ಜೀವಿತದಲ್ಲಿ ಪ್ರಭಾ ಎಲ್ಲಾ ವಿಷಯ ತಂದಿ ಅವ್ರಿಗೆ ನೀವು ಕನಿಕರದಿಂದ ಪ್ರೀತಿ ಮಾಡಿ ಅವ್ರಿಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಗಳಿಂದ ತಂದು ನೀವು ಬಿಡುಗಡೆ ಮಾಡುವಂತ ದೇವರಪ್ಪ. ಈ ಮುಂಜಾನೆ ಸಮಯದಲ್ಲಿ ತಂದು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ತಂದು ನೀವು ವಾಗ್ದಾನ ಮೂಲಕವಾಗಿ ಮಾತಾಡಿರಪ್ಪ. ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ನೀವೇ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ಕೇಳಿ ಆತ್ಮ ಸಂತೋಷದಿಂದ ಬಲ ಹೊಂದ್ಕೊಂಡಿದ್ರು ಪ್ರಿಯರೇ. ಮತ್ತು ಈ ವಿಡಿಯೋ, ಈ ಲೈವ್ ಅನೇಕರಿಗೆ ಶೇರ್ ಮಾಡ್ರಿ ವಾಗ್ದಾನವು. ಮತ್ತು ಶೇರ್ ಮಾಡೋದ್ರಿಂದ ಇನ್ನು ದೇವ್ರನ್ನು ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ದೇವರಿನ ಅದ್ಭುತ ರೀತಿಯಾಗಿ ಅದನ್ನು ಆಶ್ವಾದಿಸಿ ಬಲಪಡಿಸುವಂತ ದೇವರು. ಮತ್ತು ಪ್ರತಿದಿನ 9 ಗಂಟೆಗೆ ಲೈವ್ ಇರುತ್ತೆ ಪ್ರಿಯರೇ. ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸ್ರಿ ಮತ್ತು ಲೈವ್ ಸಹ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ನೋಡುವಂತ ಪ್ರತಿಯೊಬ್ಬರು ನೀವು ಒಳ್ಳೆ ಲೈಕ್ ಮಾಡ್ರಿ, ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಹೊಸಬರು ಯಾರಾದರೂ ಚಾನೆಲ್ ನೋಡುವುದಾದ್ರೆ ಫಸ್ಟ್ ಟೈಮ್ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಅದನ್ನು ಬಲಪಡಿಸಿ ನಮ್ಮ ನಡೆಸ್ತಿದ್ರೆ ಪ್ರಿಯರೇ. ಮತ್ತು 21 ದಿವಸ ಉಪವಾಸ ಪ್ರಾರ್ಥನೆ ಇಷ್ಟು ದಿನವೆಲ್ಲ ನೀವು ಲೈವ್ದಲ್ಲಿ ಏಕೀಭವಿಸ್ರಿ. ತುಂಬಾ ಸಂತೋಷ. ಮತ್ತು ಪ್ರತಿದಿನ ಅದೇ ರೀತಿ ಕಂಟಿನ್ಯೂ ಲೈವ್ ಬರುತ್ತೆ. ಪ್ರತಿಯೊಬ್ರು ಯಾರು ಮಿಸ್ ಮಾಡ್ಕೊಳ್ಳಂಗೆ ಕಂಟಿನ್ಯೂ ಲೈವ್ದಲ್ಲಿ ಇರ್ರಿ. ಮತ್ತು ಲೈವ್ ಮೂಲಕವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾದ ರೀತಿಯಲ್ಲಿ ಅದನ್ನು ಆಶ್ವಾದಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.